ಮೂಲ ರಾಮ ಇಂದು ಎಲ್ಲಿದ್ದಾನೆ ಎಂಬಂತ ಒಂದು ಕ್ವಶನ್ ಮಾರ್ಕ್ ನ ಇಟ್ಟು ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಡೀಟೇಲ್ಸ್ ಅನ್ನು ಕೊಟ್ಟಿದ್ದೆ. ಒಂದಷ್ಟು ಜನ ಸರ್ ಇದು ಎಲ್ಲಿದೆ, ಹೇಗಿದೆ, ದಯಮಾಡಿ ತಿಳಿಸಿ, ನಾವು ನೋಡ್ಬೇಕು ಅಂತ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಇನ್ನೊಂದಷ್ಟು ಜನ ಪರ್ಸನಲ್ ಆಗಿ ಈ ವಿಡಿಯೋ ಮಾಡಬಾರ್ದು ಶಾರ್ ಎಂಬಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಈ ಹಿಂದಿನ ವಿಡಿಯೋ ನೀವು ನೋಡಿಲ್ಲ ಅಂತಂದ್ರೆ ಜಸ್ಟ್ ಹೋಗಿ ನೋಡ್ಕೊಬಂದು ನಂತರ ಈ ವಿಡಿಯೋನ ಕಂಟಿನ್ಯೂ ಮಾಡಿ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಇತ್ತು, ರಾಮ ಜನ್ಮಭೂಮಿ, ಅದು ಅಲ್ಲೊಂದು ದೇವಸ್ಥಾನ ಅಂತೂ ಇದ್ದೇ ಇರುತ್ತೆ. ಅದಾದ್ಮೇಲೆ ಆ ದೇವಸ್ಥಾನವನ್ನ ಒಡೆದು ಬಾಬರ್ ಎಂಬುವಂತ ರಾಜ ಬಾಬರಿ ಮಸೀದಿಯನ್ನ ಕಟ್ತಾನೆ. ಅದಾದ್ಮೇಲೆ ಈಗ ಆ ಬಾಬರಿ ಮಸೀದಿಯನ್ನು ಒಡೆದು ಈಗ ಮತ್ತೆ ಅಯೋಧ್ಯೆಯಲ್ಲಿ ಪುನಃ ಸ್ಥಾಪನೆ ಆಗಿದೆ. ಆದರೆ ಬಾಬರ್ ಒಡೆಯುವ ಮೊದಲು ಅಲ್ಲೊಂದು ರಾಮ ಮಂದಿರ ಇತ್ತು, ಅಲ್ಲೊಂದು ಮೂಲ ವಿಗ್ರಹ ಸ್ಥಾಪಿಸಲಾಗಿತ್ತು. ಆ ಮೂಲ ವಿಗ್ರಹ ಏನಾಯ್ತು? ಒಂದು ಪಕ್ಷ ಅದು ಅಯೋಧ್ಯೆಯಲ್ಲೇ ಇದ್ದಿದ್ರೆ ಅದೇ ಮೂಲ ವಿಗ್ರಹವನ್ನ ಇವತ್ತು ಕೂಡ ಪ್ರತಿಷ್ಠಾಪಿಸಬಹುದಿತ್ತು. ಈಗ ಹೊಸ ವಿಗ್ರಹವನ್ನ ಇಟ್ಟಿದ್ದಾರೆ ಅನ್ನೋದಾದ್ರೆ ಹಳೆಯ ವಿಗ್ರಹ ಏನಾಯ್ತು ಅನ್ನೋದಕ್ಕೊಂದು ಕ್ವಶನ್ ಮಾರ್ಕ್ ಬೇಕಲ್ವಾ? ಯಾವಾಗ ಬಾಬರ್ ಆ ದೇವಸ್ಥಾನಕ್ಕೆ ದಾಳಿಯನ್ನ ಇಡಕ್ಕೆ ಮುಂದಾದ್ನೋ ಅಲ್ಲಿನ ಮೂಲ ಅರ್ಚಕರು ಶ್ಯಾಮಾನಂದ ಮಹಾರಾಜರು ಎಂಬುವಂತವರು ಮೂಲ ರಾಮನನ್ನ ಅಲ್ಲಿಂದ ತನ್ನ ಕೈಯಾರೆ ಬಾಚಿಕೊಂಡು ಪೈಠಣಕ್ಕೆ ಬರ್ತಾರೆ. ಅವರ ಶಿಷ್ಯರಾದಂತಹ ಸಂತ ಏಕನಾಥರು ಎಂಬುವರ ಜೊತೆ ಕೊಟ್ಟು ಈ ವಿಗ್ರಹವನ್ನ ಈ ಭೂಮಿ ಮೇಲಿನ ಬಹಳ ಶ್ರೇಷ್ಠ ಹಾಗೂ ಅಲ್ಲಿ ಒಂದು ನದಿನೂ ಇತ್ತು ಅಂತಂದ್ರೆ ಆ ಭಾಗದಲ್ಲಿ ಇದನ್ನ ಮುಚ್ಚಿಬಿಡು, ಕಾಣದ ಹಾಗೆ ಮಾಡಿಬಿಡು, ಇಂದಲ್ಲ ನಾಳೆ ಅದರ ಪ್ರತಿಷ್ಠಾಪನೆ ಪುನಃ ಆಗುತ್ತದೆ ಅಂತ ಹೇಳಿ ತನ್ನ ಶಿಷ್ಯರಾದಂತಹ ಸಂತ ಏಕನಾಥ ಮಹಾರಾಜರಿಗೆ ಹೇಳ್ತಾರಂತೆ. ಸಂತ ಏಕನಾಥ ಸಂತರು ದಕ್ಷಿಣ ಭಾಗ ಶ್ರೇಷ್ಠ ಎಂದು ತಿಳಿದು ಈ ಭಾಗದಂತಹ ಪ್ರಸಿದ್ಧ ಸಂತರಾಗಿದ್ದಂತ ವೈಷ್ಣವ ದಾಸ್ ಎಂಬುವವರಿಗೆ ಆ ವಿಗ್ರಹವನ್ನ ಕೊಡ್ತಾರಂತೆ. ವೈಷ್ಣವ ದಾಸರು ದಕ್ಷಿಣದಲ್ಲೇ ಬಹಳ ಶ್ರೇಷ್ಠವಾದಂತ ಈ ದೇವಸ್ಥಾನವನ್ನ ಹರಿ ಮತ್ತು ಹರ ಇಬ್ಬರೂ ನೆಲೆಸಿರುವಂತ ಈ ಊರು ಮತ್ತು ಪಕ್ಕದಲ್ಲಿ ಎರಡೂ ನದಿ, ತುಂಗಾಭದ್ರಾ ಎರಡೂ ನದಿ ಹರಿಯುವಂತ ನದಿಯ ಸ್ಥಳದಲ್ಲಿ ಆ ದೇವರನ್ನ ಪ್ರತಿಷ್ಠಾಪಿಸಲಾಗುತ್ತದೆ. ಇದಕ್ಕೆ ಸಂಬಂಧಪಟ್ಟಂಗೆ ಸಂಪೂರ್ಣ ದಾಖಲೆ ಕೂಡ ಈ ದೇವಸ್ಥಾನದಲ್ಲಿ ಬರೆಯಲಾಗಿದೆ. ಈ ದೇವಸ್ಥಾನ ಎಲ್ಲಿದೆ, ಏನಿದೆ, ಇವತ್ತು ಹೇಗಿದೆ ಅನ್ನೋದಕ್ಕೆ ಕಂಪ್ಲೀಟ್ ಡೀಟೇಲ್ಸ್ ನ ಮುಂದಿನ ವಿಡಿಯೋದಲ್ಲಿ ಕೊಡ್ತೀನಿ. ರೀಲ್ ಬಿಡದ ರೀಲ್ಸ್ಗಾಗಿ